ಯಾವುದಾದ್ರೂ ಸರ್ಕ್ಯೂಟಲ್ಲಿ ಎಷ್ಟು ಕರೆಂಟ್ ಇದೆ, ಎಷ್ಟು ವೋಲ್ಟೇಜ್ ಇದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಏನು ಮಾಡೋದು? ಈ ವೋಲ್ಟೇಜು, ಕರೆಂಟು, ರೆಸಿಸ್ಟೆನ್ಸು ಇವೆಲ್ಲ ಎಲೆಕ್ಟ್ರಿಕಲ್ ಎನರ್ಜೀಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದನ್ನು ಮೆಷರ್ ಮಾಡೋದು ತುಂಬಾ ಕಷ್ಟ. ಆದರೆ ಮೆಷರ್ ಮಾಡದೆ ಯೂಸ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ತುಂಬ ಸೈಂಟಿಸ್ಟು ಸುಮಾರು ಎಕ್ಸ್ಪೆರಿಮೆಂಟ್ಸಿಂದ ಈ ಲಾಗಳನ್ನ ಕಂಡುಹಿಡಿದಿದ್ದಾರೆ. ಈ ಲಾ ಅಂದರೆ ಒಂದು ಫಿಕ್ಸ್ಡ್ ಪ್ರಿನ್ಸಿಪಲ್. ಅದನ್ನು ಫಾಲೋ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ 95% ಪ್ರಾಕ್ಟಿಕಲಿ ಕರೆಕ್ಟ್ ಆಗಿರುತ್ತೆ. ನಮ್ಮ ಹತ್ರ ಇವಾಗ ಮೆಷರ್ಮೆಂಟ್ ಮಾಡೋಕ್ಕೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಏನೋ ಇದೆ. ಆದರೆ ಯಾವುದೇ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡುವಾಗ ಪ್ರಾಕ್ಟಿಕಲ್ ಮೆಷರ್ಮೆಂಟ್ಗಿಂತ ಮೊದಲು ನಾವು ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ದಟ್ ನಾವು ಸೇಫ್ ವರ್ಕಿಂಗ್ ಕಂಡೀಷನ್ಸ್ನ ಕ್ರಿಯೇಟ್ ಮಾಡ್ಬೋದು. ಇದನ್ನು ಮಾಡೋಕ್ಕೆ ತುಂಬ ಸೈಂಟಿಸ್ಟ್ಗಳು ಬೇರೆ ಬೇರೆ ರೀತಿಗಳಲ್ಲಿ ಲಾಸ್ಗಳನ್ನ ಕಂಡುಹಿಡಿದಿದ್ದಾರೆ. ಎಲೆಕ್ಟ್ರಿಸಿಟಿಯಲ್ಲಿ ಇಂಪಾರ್ಟೆಂಟ್ ಅಂದರೆ ಓಮ್ಸ್ ಲಾ, ಕಿರ್ಚಾಫ್ ಲಾ, ಫ್ಯಾರಡೇಸ್ ಲಾ ಎಕ್ಸೆಟ್ರಾ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಕಿರ್ಚಾಫ್ ವೋಲ್ಟೇಜ್ ಲಾ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಕಿರ್ಚಾಫ್ ಕರೆಂಟ್ ಲಾ ಅಂದರೆ KCL ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು DevelUp ಟೆಕ್ನಿಕಲ್. ನಾನು ನಿಮ್ಮ ವರುಣ್. ಈ ಲಾನ ತಿಳ್ಕೊಳಕ್ಕೆ ನಾನೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೀವೆಲ್ಲ ರೋಡಲ್ಲಿ ಬರುವಂಥ ಇಂಟರ್ಸೆಕ್ಷನ್ ಅಂದರೆ ಜಂಕ್ಷನ್ ನೋಡಿದಿರಲ್ವಾ? ಈ ರೀತಿ ಇಲ್ಲಿ 3 ರೋಡ್ಸು ಜಾಯ್ನ್ ಆಗ್ತಾ ಇದೆ. ಯಾವ ರೋಡಿಂದ ಬಂದಂಥ ಗಾಡಿ ಯಾವುದಾದ್ರೂ ರೋಡ್ಗೆ ಹೋಗ್ಬೋದು. ಇಂಥ ಸೆಂಟರ್ ಪಾಯಿಂಟ್ಗೆ ಜಂಕ್ಷನ್ ಅಥವಾ ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಇವಾಗ ಇಲ್ಲಿ ನೋಡಿ, ರೋಡ್ 1ಇಂದ ಬಂದಂಥ ಕಾರು ರೋಡ್ 2 ಅಥವಾ ರೋಡ್ 3ಗೆ ಹೋಗುತ್ತೆ. ಅದೇ ರೀತಿ ರೋಡ್ 2 ಇಂದ ಬಂದಂಥ ಕಾರು ರೋಡ್ 1 ಆರ್ ರೋಡ್ 3ಗೆ ಹೋಗುತ್ತೆ. ಸೇಮ್ ಥಿಂಗ್ ವಿತ್ ರೋಡ್ 3. ಈ ಎಲ್ಲ ಮೂಮೆಂಟ್ನ ನೀವು ಅಬ್ಸರ್ವ್ ಮಾಡಿ. ಯಾವುದೇ ಕಾರು ಸೆಂಟರ್ ಅಂದರೆ ಜಂಕ್ಷನಲ್ಲಿ ಇರೋದಿಲ್ಲ. ಈಗ ಇಲ್ಲಿ 2 ಕಾರ್ ಜಂಕ್ಷನ್ ಒಳಗೆ ಬಂದರೆ ಅಷ್ಟೇ ಕಾರು ಜಂಕ್ಷನಿಂದ ಹೊರಗೂ ಕೂಡ ಹೋಗುತ್ತೆ. ಈ ಲಾಜಿಕ್ ಥರನೇ ನಮ್ಮ ನೆಕ್ಸ್ಟ್ ಲಾ ಇರೋದು, ಅದೇ KCL, ಕಿರ್ಚಾಫ್ ಕರೆಂಟ್ ಲಾ. ಈ ಲಾನ ಪ್ರಕಾರ ಜಂಕ್ಷನಲ್ಲಿ ಎಂಟ್ರಿ ಆಗ್ತಿರೋ ಟೋಟಲ್ ಕರೆಂಟು ಯಾವಾಗಲೂ ಜಂಕ್ಷನಿಂದ ಎಕ್ಸಿಟ್ ಆಗ್ತಿರೋ ಟೋಟಲ್ ಕರೆಂಟ್ಗೆ ಈಕ್ವಲ್ ಆಗಿರುತ್ತೆ. ಇದನ್ನು ಒಂದು ಎಕ್ಸಾಂಪಲಿಂದ ತಿಳ್ಕೊಳ್ಳೋಣ. ಇಲ್ಲಿ ಮತ್ತೆ ನಾನು 3 ವೈರ್ನ ಕನೆಕ್ಟ್ ಮಾಡಿದ್ದೀನಿ. ಒಂದು ಸೆಂಟರ್ ಪಾಯಿಂಟ್ಗೆ ಜಾಯಿನ್ ಮಾಡ್ತಾ ಇದ್ದೀನಿ, ಅದೇ ಜಂಕ್ಷನ್ ಪಾಯಿಂಟ್. ಎಲ್ಲಿ ಕರೆಂಟ್ ಜಂಕ್ಷನ್ಸ್ ಪಾಯಿಂಟ್ಸ್ ಇರುತ್ತೋ ಅಲ್ಲಿ ನಾವು ಕಿರ್ಚಾಫ್ ಕರೆಂಟ್ ಲಾನ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾಯಿದೆ ಅಂತ ಕಂಡುಹಿಡ್ಕೊಬೋದು. ಈಗಾಗಲೇ ನಮ್ಗೆ ಗೊತ್ತಿದೆ KCLನ ಪ್ರಕಾರ ಜಂಕ್ಷನ್ ಪಾಯಿಂಟಲ್ಲಿ ಬಂದಿರೋಂಥ ಎಲ್ಲ ಕರೆಂಟು ಈಸ್ ಈಕ್ವಲ್ ಟು ಎಕ್ಸಿಟ್ ಆಗ್ತಿರೋಂಥ ಎಲ್ಲ ಕರೆಂಟ್ಗೆ. ಈಗ ಈ ಲಾನ ಇಲ್ಲಿ ಅಪ್ಲೈ ಮಾಡಿ ನಮ್ಮ ಪಾತ್ ಸಿಯಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪಾತ್ ಎಯಲ್ಲಿ ಬರ್ತಿರೋಂಥ ಕರೆಂಟ್ ವ್ಯಾಲ್ಯೂ ಈಸ್ 2 amps ಆ್ಯಂಡ್ ಪಾತ್ ಬಿಯಲ್ಲಿ ಬರ್ತಿರೋಂಥ ಕರೆಂಟ್ ವ್ಯಾಲ್ಯೂ ಈಸ್ 3 amps. ಸೊ ಈಗ ನಾವು ಪಾತ್ ಸಿ ಅಂದರೆ I ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡ್ಕೊಬೋದು. ಸೊ I ಈಸ್ ಈಕ್ವಲ್ ಟು I1 ಪ್ಲಸ್ I2 ದಟ್ ಈಸ್ 5 amps. ಗೊತ್ತಾಯ್ತಾ? ಇಷ್ಟೇ ಕಿರ್ಚಾಫ್ ಕರೆಂಟ್ ಲಾ ಹೇಳೋದು. ಓಕೆ, ಇವಾಗ ಈ ಲಾ ನಮ್ಗೆ ಅರ್ಥ ಆಗಿದ್ರೆ ಇದನ್ನು ಸಮ್ ಆರ್ ಈಕ್ವೇಷನಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸರ್ಕ್ಯೂಟಲ್ಲಿ 24 volts ಪವರ್ ಸಪ್ಲೈಯಿಂದ ಕರೆಂಟು 2 ಪ್ಯಾರಲಲ್ ಪಾತಲ್ಲಿ ಡಿವೈಡ್ ಆಗ್ತಾ ಇದೆ. ಒಂದು ಪಾತಲ್ಲಿ ನಾವು R1ನ ಕನೆಕ್ಟ್ ಮಾಡಿದ್ದೀವಿ, ಇನ್ನೊಂದರಲ್ಲಿ ನಾವು R2ನ ಕನೆಕ್ಟ್ ಮಾಡಿದ್ದೀವಿ. ಈಗ ನಾವು ಈ ಸರ್ಕ್ಯೂಟಲ್ಲಿ ಯಾವ ಪಾತಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾಯಿದೆ ಅಂತ ತಿಳ್ಕೊಬೇಕು ಅಂದರೆ I1 ಆ್ಯಂಡ್ I2 ಎಷ್ಟು ಅಂತ ತಿಳ್ಕೊಬೇಕು. ಇಲ್ಲಿ ಫಸ್ಟು ಜಂಕ್ಷನ್ಸ್ ಎಲ್ಲಿದೆ ಅಂತ ಮಾರ್ಕ್ ಮಾಡ್ಕೊಬೇಕು. ಸೊ ನಮಗೆ ಇಲ್ಲಿ 2 ಜಂಕ್ಷನ್ ಸಿಗುತ್ತೆ. ಒಂದು ಜಂಕ್ಷನ್ B ಆ್ಯಂಡ್ ಇನ್ನೊಂದು ಜಂಕ್ಷನ್ E. ಇವೆರಡರಲ್ಲಿ ಒಂದನ್ನು ಸಾಲ್ವ್ ಮಾಡಿದ್ರೂ ನಮಗೆ ಆನ್ಸರ್ ಸಿಗುತ್ತೆ. ಲೆಟ್ ಸಾಲ್ವ್ ಜಂಕ್ಷನ್ B. ಅಕಾರ್ಡಿಂಗ್ ಟು ಕರೆಂಟ್ ಫ್ಲೋ ಇನ್ ಸರ್ಕ್ಯೂಟ್, KCL ಸ್ಟೇಟ್ಸ್ ದಟ್ I ಈಸ್ ಈಕ್ವಲ್ ಟು I1 ಪ್ಲಸ್ I2. ನಮಗೆ ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್ ಗೊತ್ತಿರೋದ್ರಿಂದ ನಾವು ಓಮ್ಸ್ ಲಾನ ಅಪ್ಲೈ ಮಾಡಿ ಈ ಡಿವೈಡ್ ಆಗ್ತಿರೋ ಕರೆಂಟ್ ಎಷ್ಟು ಅಂತ ಕಂಡುಹಿಡ್ಕೊಬೋದು. I1 ಈಸ್ ಈಕ್ವಲ್ ಟು V ಡಿವೈಡ್ ಬೈ R1 ದಟ್ ಈಸ್ 24 ಡಿವೈಡೆಡ್ ಬೈ 8. ಸೊ ಇದು 3 amps. ಅದೇ ರೀತಿ I2 ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ R2 ದಟ್ ಈಸ್ 24 ಡಿವೈಡೆಡ್ ಬೈ 12. ಸೊ ಇಲ್ಲಿ ನಮಗೆ 2 amps ಸಿಗುತ್ತೆ. KCL ಪ್ರಕಾರ ಕರೆಂಟ್ ಎಂಟ್ರಿಂಗ್ ದಿ ಜಂಕ್ಷನ್ ವಿಲ್ ಬಿ ಈಕ್ವಲ್ ಟು ಕರೆಂಟ್ ಎಕ್ಸಿಟಿಂಗ್ ದಿ ಜಂಕ್ಷನ್ ಅಲ್ವಾ? ಈಗ ನಮಗೆ ಜಂಕ್ಷನ್ B ಇಂದ ಎಕ್ಸಿಟ್ ಆಗ್ತಿರೋಂಥ ಕರೆಂಟ್ I1 ಆ್ಯಂಡ್ I2 ವ್ಯಾಲ್ಯೂ ಗೊತ್ತಾಯಿತು. ಸೊ ಈಸಿಯಾಗಿ KCLನ ಅಪ್ಲೈ ಮಾಡಿ ಜಂಕ್ಷನ್ B ಎಷ್ಟು ಕರೆಂಟ್ ಎಂಟರ್ ಆಗ್ತಾ ಇದೆ ಅಂತ ತಿಳ್ಕೊಬೋದು. ದಟ್ ಈಸ್ I ವ್ಯಾಲ್ಯೂ. ದೇರ್ಫೋರ್ ಅಟ್ ಜಂಕ್ಷನ್ B I ಈಸ್ ಈಕ್ವಲ್ ಟು I1 ಪ್ಲಸ್ I2 ದಟ್ ಈಸ್ 3 amps ಪ್ಲಸ್ 2 amps. ಸೊ ಆನ್ಸರ್ ನಮಗೆ 5 amps. ಸೊ ಟೋಟಲ್ ಕರೆಂಟ್ ಫ್ಲೋ ಈ ಸರ್ಕ್ಯೂಟಲ್ಲಿ 5 amps ಫ್ಲೋ ಆಗ್ತಾ ಇದೆ. ಹೀಗೆ ಸರ್ಕ್ಯೂಟಲ್ಲಿ ಯಾವ ಪಾಯಿಂಟಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ನಾವು KCLನಿಂದ ಐಡೆಂಟಿಫೈ ಮಾಡ್ಬೋದು. ಗೊತ್ತಾಯ್ತಲ್ಲ KCL ಅಂದರೆ ಏನು ಮತ್ತು ಹೇಗೆ ಹೇಗೆ ಯೂಸ್ ಮಾಡ್ತಾರೆ ಅದನ್ನು ಅಂತ ತಿಳ್ಕೊಂಡ್ರಿ. ಇನ್ನೂ ಕಾಂಪ್ಲಿಕೇಟೆಡ್ ಸರ್ಕ್ಯೂಟಲ್ಲಿ ಈ ಲಾನ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳಕ್ಕೆ ಆ್ಯಂಡ್ ಹೊಸ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳಕ್ಕೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನಮಗೆ ನಿಮಗೋಸ್ಕರ ಹೊಸ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ನಿಮಗೆ ಈ ಟೆಕ್ನಿಕಲ್ ಕೋರ್ಸ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ. ವಿ ವಿಲ್ ಅಸಿಸ್ಟ್ ದಿ ಬೆಸ್ಟ್ ಟ್ರೆಂಡಿಂಗ್ ಕೋರ್ಸ್ ಟು ಸಕ್ಸೀಡ್ ಇನ್ ಯೋರ್ ಕೆರಿಯರ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.